ಹಲೋ 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 ಟೆಸ್ಟಿಂಗ್ ಟೆಸ್ಟಿಂಗ್ ಹಲೋ 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 ಟೆಸ್ಟಿಂಗ್ ಟೆಸ್ಟಿಂಗ್ ಹಲೋ. ಸೊ ನೋಡಿ, ಮೋಟೋ ವ್ಲಾಗ್ ಮಾಡಬೇಕಂದ್ರೆ ಇಷ್ಟೊಂದೆಲ್ಲ ಬೇಕು. ಇದಕ್ಕೆ ಒಂದು 60,000 to 70,000 ಆಗುತ್ತೆ. ಅದ್ರ ಜೊತೆಗೆ ಬ್ಯಾಟ್ರಿಗಳು ಬರುತ್ತೆ. ಒಂದೆರಡು ಬ್ಯಾಟ್ರಿ ಬೇಕೇ ಬೇಕು, ಯಾಕಂದರೆ ಇದು ಬ್ಯಾಟ್ರಿ 35 to 40 ನಿಮಿಷ ಬರೋದು ದೊಡ್ಡ ವಿಷಯ. ಹಾಗಾಗಿ ಬ್ಯಾಟ್ರಿನೂ ಬೇಕು. ನಾವು ರೈಡ್ಗೆ ಹೋಗ್ಬೇಕಾದ್ರೆ ಬ್ಯಾಟ್ರಿ ಚಾರ್ಜ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದು ಬೇಕು. ಜೊತೆಗೆ ಈ ಹೆಲ್ಮೆಟ್ ಬೇಕು. ನೋಡಿ, ಹೆಲ್ಮೆಟಲ್ಲೂ ಒಂದಷ್ಟು ಸೆಟಪ್ಗಳಿದೆ. ಅದಾದ್ಮೇಲೆ ಈ ತಲೆ ಬೇಕು. ಈ ತಲೆನೂ ಆದಮೇಲೆ ಗಾಡಿ ಬೇಕು. ಹೋಗ್ಬೇಕು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಈ ಥರ ಸ್ಕೂಟ್ರನ್ನ ಬೈಕ್ನ ರೈಡ್ ಮಾಡಿಕೊಂಡು ಲೈವ್ ಆಗಿ ವಿಡಿಯೋ ಮಾಡಿ ಮತ್ತೆ ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಎಷ್ಟೆಲ್ಲ ಎಫರ್ಟ್ ಹಾಕಬೇಕು ಅಂತ ಗೊತ್ತಾ? ಜನ್ಮಭೂಮಿ 13 ಕಿಲೋಮೀಟ್ರು. ಬಂದ್ಬಿಟ್ಟು ಇವಾಗಿರೋ ಟೆಕ್ನಾಲಜಿಗಳಿಗೆ ಇದೆಲ್ಲ ಏನು ದೊಡ್ಡ ವಿಷಯ ಆಗಿರೋ. ಹೆಲ್ಮೆಟ್ಗೆ ಒಂದು ಕ್ಯಾಮ್ರಾನೇ ತಾಕೊಬಿಟ್ಟು ಪ್ಲೇ ಮಾಡ್ಬಿಟ್ಟು ಮಾತಾಡ್ಕೊಂಡು ಹೋದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಏನ್ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇದೆ ಅಂತ ನೀವು ಅನ್ಕೋಬಹುದು, ಆದ್ರೆ ಅದು ಖಂಡಿತ ನಿಜ ಅಲ್ಲ. ಗೋಪ್ರೋಲಿ ರಿಯಲ್ ಟೈಮ್ ಆಡಿಯೋ ಕ್ಯಾಪ್ಚರ್ ಮಾಡಕ್ಕೆ ಏನೇನೆಲ್ಲ ಎಕ್ಸ್ಟ್ರಾ ಅಡಾಪ್ಟರ್ಗಳು ಬೇಕು, ಏನೇನೆಲ್ಲ ಸರ್ಕಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ನೀವೇ ಆಶ್ಚರ್ಯ ಆಗ್ಬಿಡ್ತೀರಾ. ಒಂದು ಆಡಿಯೋ ಕ್ಯಾಪ್ಚರ್ ಮಾಡಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕಾ ಅಂತ. ಹೌದು, ಆ ಗಾಡಿ ಯಾವ್ದು ಬೇಕಾರಾಗ್ಬೋದು, ಸೂಪರ್ ಬೈಕ್ಸ್ಗಳಾಗ್ಬೋದು, ನಾರ್ಮಲ್ ಬೈಕ್ ಆಗ್ಬೋದು, ಎಕ್ಸೆಲ್ ಆಗ್ಬೋದು, ಲೂನಾ ಆಗ್ಬೋದು. ಇವಾಗ ನಾನು EV ಸ್ಕೂಟರ್ ರೈಡ್ ಮಾಡ್ತಾ ಅಲ್ವಾ, ಹಂಗೆ ನೋಡಿ. ನೋಡೋಕೆ ಬರೀ ಪ್ಲಾಸ್ಟಿಕ್ ಡಬ್ಬ ರೀತಿ ಇದೆಯಾ ನೋಡಿ. ಇದಕ್ಕೆ 1000 rupees ಆಗುತ್ತೆ. ಇದಕ್ಕೆ ಹತ್ತತ್ರ 7,000 to 8,000 ಆಗುತ್ತೆ. ಎಲ್ಲ ಮೋಟೋ ವ್ಲಾಗ್ ವಿಡಿಯೋಗಳೆಲ್ಲ ನೋಡಿರ್ತೀರಾ, ಬೇರೆಯವರು ಮಾಡಿರೋದು ನೋಡಿದ್ರಾ, ನಾನು ನನ್ನ ಚಾಲಿ ಜೊತೆ ರೈಡ್ ಮಾಡಿರೋದೆಲ್ಲ ನೋಡಿದ್ರಾ. ಸೊ ಅದನ್ನು ವೀಡಿಯೋನ ಹೆಂಗೆ ಕ್ಯಾಪ್ಚರ್ ಮಾಡ್ತೀನಿ ಅಂದರೆ ನೋಡಿ, ಈ ಗೋಪ್ರೋ ಇದೆಯಲ್ವಾ, ಈ ಗೋಪ್ರೋಲಿ ಕ್ಯಾಪ್ಚರ್ ಮಾಡ್ತೀನಿ. ಸೊ ಈ ಗೋಪ್ರೋದಲ್ಲೇನೋ ವೀಡಿಯೋನ ಕ್ಯಾಪ್ಚರ್ ಮಾಡ್ಬಿಡ್ಬೋದು. ಆದರೆ ಇದನ್ನು ಆಡಿಯೋ ಕ್ಯಾಪ್ಚರ್ ಮಾಡೋದಿದೆಯಲ್ಲ, ಅದಂತೂ ಭಯಂಕರ ಕಷ್ಟ. ಹೆಲ್ಮೆಟ್ ಮುಂದೆ ಈ ಗೋಪ್ರೋನ ಹಿಂಗೆ ಮೌಂಟ್ ಮಾಡ್ಕೊಂಡು ಮಾತಾಡ್ತಿದ್ರೆ ಖಂಡಿತ ಏನೂ ಕೇಳಿಸಲ್ಲ ನಿಮಗೆ. ಏನಕ್ಕೆ ಗಾಳಿ ಬರುತ್ತೆ, ಏನೂ ಕೇಳಿಸಲ್ಲ. ಇದಕ್ಕೆ ಆಡಿಯೋ ಕ್ಯಾಪ್ಚರ್ ಮಾಡೋದಿದೆಯಲ್ಲ, ಭಯಂಕರ ಕಷ್ಟ. ನೀವು ಯಾವುದೇ ಮೋಟೋ ವ್ಲಾಗರ್ ಕೇಳಿ, ಸೊ ಎಂತ ದೊಡ್ಡವ್ರು ಕೇಳಿ, ಯಾರಾದರೂ ಅಷ್ಟೇ, ಮೋಟೋ ವ್ಲಾಗಲ್ಲಿ ಆಡಿಯೋ ಕ್ಯಾಪ್ಚರ್ ಮಾಡೋದೈತಲ್ಲ ಸಖತ್ ಕಷ್ಟ. ಸೊ ಒಂದು ಚೂರು ಗಾಳಿ ಬರ್ತಾ ಬಂತು ಅಂದರೆ ಆ ಟೋಟಲ್ ರೈಡಲ್ಲಿ ನಾವೇನು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿರ್ತೀವಿ ಅದು ಯಾವುದೂ ಇರಲ್ಲ. ಜೊತೆಗೆ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟರು ಅಷ್ಟು ಮಜಾ ಬರಲ್ಲ. ಸೊ ಆ ರೀತಿ ಎಲ್ಲ ಎಡವಟ್ಗಳೆಲ್ಲ ಆಗ್ತಾ ಇರುತ್ತೆ. ಇಷ್ಟು ದಿವಸ ಹೆಂಗೋ ನಾನು ಮೋಟೋ ವ್ಲಾಗ್ ಮಾಡ್ಬೇಕಾದ್ರೆ ಎಲ್ಲ ಕ್ಯಾಪ್ಚರ್ ಆಯ್ತಿತ್ತು ಆಡಿಯೋ. ಸೊ ಒಂದು ಸಮಸ್ಯೆ ಶುರು ಆಯಿತು. ಸೊ ಆ ಸಮಸ್ಯೆ ಶುರು ಆದಮೇಲೆ ಕೆಲವು ಖರ್ಚೆಲ್ಲ ಬಂದ್ಬಿಡ್ತು ಇವಾಗ. ಸೊ ಆ ಖರ್ಚು ಏನೇನೆಲ್ಲ ಬಂತು, ಏನೇನೆಲ್ಲ ಆಗ್ತಾ ಇದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನಮ್ಮ ಮೋಟೋ ವ್ಲಾಗ್ ಮಾಡ್ಬೇಕಾದ್ರೆ ಬರೀ ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಎಷ್ಟೊಂದೆಲ್ಲ ಮೆಟೀರಿಯಲ್ಗಳು ಬೇಕು ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ. ಫಸ್ಟು ಹೆಲ್ಮೆಟ್ ಬೇಕು. ಹೆಲ್ಮೆಟ್ ರೆಡಿ ಇದೆ. ಆ ಹೆಲ್ಮೆಟ್ಗೆ ನೋಡಿ ಇದೊಂದು ಸ್ಟಿಪ್ಪು ಕ್ಯಾಮ್ರಾನ ಮೌಂಟ್ ಮಾಡೋಕ್ಕೆ. ಸೊ ಕ್ಯಾಮ್ರಾನ ಮೌಂಟ್ ಮಾಡೋಕ್ಕೆ ನೋಡಿ ಇಲ್ಲಿ ಆಪ್ಷನ್ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಇದು ಬಂದು ಈ ಕೂತ್ಕೊಳ್ಳುತ್ತೆ ಇಲ್ಲಿ. ಸೊ ಈ ರೀತಿ ಕ್ಯಾಮ್ರಾ ಸೆಟಪ್ ಆಗುತ್ತೆ. ಇದೆಲ್ಲ ಮಾಡೋದೇನೋ ದೊಡ್ಡ ವಿಷಯ ಅಲ್ಲ. ಇದನ್ನು ಸಿಕ್ಬಿಡುತ್ತೆ, ಪರ್ಚೇಸ್ ಮಾಡಿಬಿಡ್ಬೋದು. ಕೊನೆಗೆ ಕ್ಯಾಮ್ರಾಗೂ 30,000 40,000 50,000 ಆಗುತ್ತೆ. ರಿಲೀಸ್ ಆದಾಗ ತುಂಬ ಜಾಸ್ತಿ ಇರುತ್ತೆ, ಆಮೇಲೆ ತುಂಬ ಕಡಿಮೆ ಆಗಿಬಿಡುತ್ತೆ. ಅದನ್ನು ಓಕೆ, ಪರ್ಚೇಸ್ ಮಾಡಾಯಿತು. ಇದಾದಮೇಲೆ ನೆಕ್ಸ್ಟ್ ಟಾಸ್ಕ್ ಶುರು ಆಗೋದು ಎಲ್ಲರಿಗೂ, ಮೋಟೋ ವ್ಲಾಗ್ ಮಾಡೋರಿಗೆ. ಸೊ ಆಡಿಯೋ ಹಿಂಗೆ ಕ್ಯಾಪ್ಚರ್ ಮಾಡೋದು ಅಂತ ಜಸ್ಟ್ ಏನಾರ ಇಲ್ಲಿ ತೊಗೊಂಡೋಗ್ಬಿಟ್ಟು ಇದನ್ನ ಏನಿದೆ ಮೈಕ್ ಕೇಬಲ್ನ ಕನೆಕ್ಟ್ ಮಾಡಿಬಿಟ್ರೆ ಆಗೋಗುತ್ತೆ ಅಂತೆಲ್ಲ ಅಂದ್ಕೋಬೇಡಿ. ಸೊ ಅದಕ್ಕೆಲ್ಲ ತುಂಬ ಪ್ರೊಸೀಜರ್ ಇದೆ. ಸೊ ಈ ಕ್ಯಾಮ್ರಾಗೆ ಡೈರೆಕ್ಟಾಗಿ ಮೈಕ್ ಹಾಕೋಕ್ಕೆ ಯಾವುದೋ ಆಪ್ಷನ್ ಇಲ್ಲ ನೋಡಿ. ಟೈಪ್ ಸಿ ಬಿಟ್ಟರೆ ಇನ್ನು ಯಾವುದೇ ಪ್ಲಗ್ ಇರಲ್ಲ ಇದರಲ್ಲಿ. ಪಿನ್ಗಳು ಇಲ್ಲ, 3.5mm ಜಾಕು ಏನೂ ಇರಲ್ಲ. ಒಂದು ಟೈಪ್ ಸಿ ಕೇಬಲ್ದು ಮೈಕ್ ತೊಗೊಂಬಿಟ್ಟು ಕನೆಕ್ಟ್ ಮಾಡ್ಕೊಬಿಡೋದಲ್ವ ಗುರು ಅಂತಂದರೆ ಖಂಡಿತ ಆಗಲ್ಲ. ಆ ರೀತಿ ಮಾಡೋಕ್ಕಾಗಲ್ಲ. ಇದರಿಂದ ಬರೀ ಚಾರ್ಜ್ ಮಾತ್ರ ಮಾಡ್ಬೋದು. ಸೊ ಇದರಿಂದ ನಾವು ಏನಾದ್ರು ಮೈಕ್ನ ಎಕ್ಸ್ಟೆನ್ಷನ್ ತೊಗೋಬೇಕು ಅಂದರೆ ಅದಕ್ಕೆ ಇದು ಬೇಕಾಗುತ್ತೆ ನೋಡಿ, ಇದು ಬೇಕಾಗುತ್ತೆ. ಇದು ಹೋಗ್ಬಿಟ್ಟು ಕ್ಯಾಮ್ರಾದ ಈ ಪಾಯಿಂಟ್ ಕನೆಕ್ಟ್ ಆಗುತ್ತೆ. ಈ ಟೈಪ್ ಸಿ ಇದೆಯಲ್ಲ, ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇದರಿಂದ ಏನು ಮಾಡ್ಬೋದು ಅಂದರೆ ನೋಡಿ, ಇಲ್ಲೊಂದು ಟೈಪ್ ಸಿ ಇದೆ. ಸ್ವಲ್ಪ ಆಪ್ರೇಷನ್ ಮಾಡಿಬಿಟ್ಟಿದ್ದೀನಿ, ಹೇಳ್ತೀನಿ ಅದು ಏನಕ್ಕೆ ಅಂದರೆ ನೋಡಿ, ಇದ್ರಲ್ಲಿ ಟೈಪ್ ಸಿ ಇದೆ, ಇಲ್ಲೊಂದು 3.5mm ಜಾಕ್ ಇದೆ. ಆ್ಯಕ್ಚುಲಿ ಇದು 3.5mm ಅಲ್ಲ, ಇದು ಬೇರೆ ರೀತಿ ಜಾಕು. ನಾನು ಹೇಳ್ತೀನಿ ಅದು ಯಾವುದು ಅಂತ. ಈ ಗೋಪ್ರೋದು ಮೈಕ್ ಅಡಾಪ್ಟ್ರು ಇವಾಗ ಸದ್ಯಕ್ಕೆ ಆಡಿಯೋ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಸೊ ಅದನ್ನು ನೋಡವ ಅಂದ್ಬಿಟ್ಟು ನಾನೇ ಆಪ್ರೇಷನ್ ಮಾಡಿದ್ದೀನಿ. ಸೊ ನನಗೆ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಗೊತ್ತಿರೋದ್ರಿಂದ ಒಳಗಡೆ ಬಿಚ್ಚಿಬಿಟ್ಟು ಏನಾರು ವೈರಿಂಗ್ ಬಿಚ್ಚೋಗಿದ್ರೆ, ಸಾಲ್ಟಿಂಗ್ ಏನಾರು ಬಿಚ್ಚೋಗಿದ್ರೆ ರೆಡಿ ಮಾಡೋಣ ಅಂತ. ಆದರೆ ಇವ್ರು ಯಾವ ರೇಂಜಿಗೆ ಮೋಲ್ಡ್ ಮಾಡೋರೆ ಅಂತಂದರೆ ಅದನ್ನು ಓಪನ್ ಮಾಡಿ ಅದನ್ನು ರಿಪೇರಿ ಮಾಡೋಕ್ಕೆ ಚಾನ್ಸೇ ಇಲ್ಲ. 1/4 ಗಂಟೆಯಿಂದ ಪ್ರಯತ್ನ ಪಟ್ಟೆ ಇದನ್ನು ಓಪನ್ ಮಾಡೋಕ್ಕೆ ಅಂತ, ಚಾನ್ಸೇ ಇಲ್ಲ. ನೋಡಿ, ಒಳಗಡೆ ಓಪನ್ ಮಾಡಿದ್ಮೇಲೂ ಅಲ್ಲೂ ಟೋಟಲ್ ಮೋಲ್ಡ್ ಆಗಿಬಿಟ್ಟೈತೆ. ಅದನ್ನಂತೂ ಓಪನ್ ಮಾಡೋಕ್ಕಾಗಲ್ಲ ಬಿಡಿ. ಅದನ್ನು ಮಾಡ್ತು ಅಂದರೆ PCB ಇರುತ್ತೆ ಒಳಗಡೆ, ಅದು ಹೊಡೆದೋಗುತ್ತೆ. ಸೊ ಅದನ್ನು ರಿಪೇರಿನೇ ಮಾಡಬಾರ್ದು ಅನ್ನೋ ರೇಂಜ್ಗೆ ಅದನ್ನು ತಯಾರು ಮಾಡಿಟ್ಟವ್ರೆ. ಈ ಕ್ಯಾಮ್ರಾದಲ್ಲಿ ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಬರೀ ಈ ಅಡಾಪ್ಟರ್ ಮಾತ್ರ ಆಗಲ್ಲ. ಸೊ ಅದಕ್ಕೆ ಇನ್ನಷ್ಟು ಕನೆಕ್ಷನ್ಗಳು, ವೈರ್ಗಳು ಎಲ್ಲ ಬೇಕೇ ಬೇಕು. ಸೊ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಒಂದು ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಅಂತ ನೀವೇ ಆಶ್ಚರ್ಯಪಟ್ಬಿಡ್ತೀರಾ. ಇದಕ್ಕೆ ಡೈರೆಕ್ಟಾಗಿ ಮೈಕ್ ಹಾಕೋಕ್ಕಾಗಲ್ಲ ಈ ಮೈಕ್ನ. ಸೊ ಅದಕ್ಕೊಂದು ಕನ್ವರ್ಟರ್ ಬೇಕು ನೋಡಿ. ಈ ಕನ್ವರ್ಟರ್ ಇದೆ, TRS to TRSS ಅಂದ್ಬಿಟ್ಟು ಇದೊಂದು ಕನ್ವರ್ಟರ್ ಬೇಕು. ಈ ಕನ್ವರ್ಟ್ ಇಟ್ಕೋಬೇಕು. ಸೊ ಫಸ್ಟು ಈ ಕನ್ವರ್ಟರ್ ಬಂದು ಇಲ್ಲಿಗೆ ಫಿಕ್ಸ್ ಆಗುತ್ತೆ. ಸೊ ಅದು ಫಿಕ್ಸ್ ಆದಮೇಲೆ ಈ ಮೈಕ್ದೇನಿದೆ ಅಡಾಪ್ಟ್ರು 3.5 ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಕನೆಕ್ಟ್ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ಮೇಲೆ ಈ ಹೆಲ್ಮೆಟ್ದು ಈ ಮೈಕ್ ಇದೆಯಲ್ವಾ, ಸೊ ಈ ಮೈಕು ಈ ಹೆಲ್ಮೆಟ್ ಒಳಗೆ ಹೋಗಬೇಕು.
ಈ ಹೆಲ್ಮೆಟ್ ಒಳಗೆ ಹಾಕಿದ್ಮೇಲೆ ಆ ಹೆಲ್ಮೆಟ್ ಒಳಗೆ ಗಾಳಿ ಬರ್ತಾ ಅದು ಬರಬಾರ್ದು, ವಿಂಡ್ ಬರ್ದು ಹೋದಾಗ ನೋಡ್ಕೋಬೇಕು. ಇಲ್ಲ ಅಂತಂದರೆ ವಾಯ್ಸ್ ಕ್ಯಾಪ್ಚರ್ ಆಗಲ್ಲ, ಬರೀ ಗಾಳಿ ಶಬ್ದ ಬರುತ್ತೆ, ಬ್ರೇಕ್ ಆಗುತ್ತೆ, ವಾಯ್ಸು ವಿಂಡೇ ಇರುತ್ತೆ. ಸೊ ಅದನ್ನೆಲ್ಲ ಮಾಡ್ಕೋಬೇಕು. ಸೊ ನೋಡಿ, ಇದು ಎಲ್ಲಾರ ಒಳಗಡೆ ತೊಗೊಂಡೋಗ್ಬಿಟ್ಟು ನೀಟಾಗಿ ವೈರ್ನೆಲ್ಲ ಸುತ್ತಿ ಔಸಿಟ್ಟು ಇಲ್ಲೆಲ್ಲಾದರೂ ಒಂದು ಹೋಲ್ ಮಾಡಿ ಇಲ್ಲಿ ಕೂರಿಸ್ಕೋಬೇಕು. ಇಲ್ಲಿ ಗಾಳಿ ಬರ್ತಾ ಬರ್ದು ಹೋದಂಗೆ ನೋಡ್ಕೋಬೇಕು. ಸೊ ಇಷ್ಟೊಂದೆಲ್ಲ ಸರ್ಕಸ್ ಮಾಡಬೇಕು ಬರೀ ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ. ಗೋಪ್ರೋಲಿ ಮೋಟೋ ವ್ಲಾಗ್ ಮಾಡೋದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ. ಕ್ಯಾಮ್ರಾ ಆಯಿತು, ವೈರ್ ಆಯಿತು, ಅಡ್ಯಾಪ್ಟರ್ ಆಯಿತು. ಈ ಅಡ್ಯಾಪ್ಟರ್ ಪ್ರೈಸ್ ಎಷ್ಟು ಗೊತ್ತಾ? ಸುಮಾರು 4,500 ರೂಪಾಯಿ ಐತೆ. ಹೌದು, ಗೋಪ್ರೋದು ಒರಿಜಿನಲ್ಲೇ. ಸೊ ಇದಕ್ಕೆ 4,500 ರೂಪಾಯಿ. ಸೊ ಇದೆಲ್ಲ ಆಯಿತಾ, ಇದನ್ನೆಲ್ಲ ಕೂರಿಸಿ ಮೌಂಟ್ ಮಾಡೋಕ್ಕೆ ಫ್ರಂಟಲ್ಲಿ ಇದೊಂದು ಬೇಕು. ಸೊ ಹೆಲ್ಮೆಟ್ ಮೌಂಟ್ ಇದು, ಸೊ ಗೋಪ್ರೋ ಮೌಂಟ್ ಇದು. ಸೊ ಇದನ್ನು ಒಳಗೆ ಗೋಪ್ರೋ ಹಾಕ್ಬಿಟ್ಟು ಇದರೊಳಗೆ ಕೂರಿಸ್ಬಿಟ್ಟು ಇಲ್ಲಿ ಫಿಕ್ಸ್ ಮಾಡಬೇಕು. ಆ ಫಿಕ್ಸ್ ಮಾಡ್ತು ಅಂದರೆ ಈಗ ಇಲ್ಲಿ ಸ್ಲ್ಯಾಟ್ ಕಾಣಿಸ್ತಾ ಇದೆ ನೋಡಿ, ಈ ಸ್ಲ್ಯಾಟ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಸೊ ಅಲ್ಲಿಗೆ ಇದು ಹೋಗಿ ಕೂತ್ಕೊಳ್ಳುತ್ತೆ, ಒಳಗಡೆ ಹೋಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಸೊ ಎರಡನ್ನೂ ಫಿಕ್ಸ್ ಮಾಡಬೇಕು. ಜೊತೆಗೆ ಈ ಗಮ್ ಇದೆ ನೋಡಿ, ಈ ಗಮ್ ಇಲ್ಲ ಅಂದರೂ ಆಗಲ್ಲ. ಸೊ ಇದು ಹೋಗ್ಬಿಟ್ಟು ಅಂಟ್ಕೊಳ್ಳೋಕ್ಕೆ, ಇಲ್ಲಿ ವೈರ್ಗಳೆಲ್ಲ ಅಂಟ್ಕೊಳ್ಳೋಕ್ಕೆ ಮತ್ತು ವಾಟರ್ ಪ್ರೂಫಿಂಗ್ ಮಾಡೋಕ್ಕೆ ಇದೊಂದು ಬೇಕು. ಸೊ ಇಷ್ಟೊಂದೆಲ್ಲ ಬೇಕು ಬರೀ ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ. 1 2 3. ಸೊ ಇದಾದಮೇಲೆ ಇಲ್ಲಿ ಮೌಂಟಿಂಗು ಒಳಗಡೆ ಎಲ್ಲ. ಸೊ ಸದ್ಯಕ್ಕೆ ಇದು ಹೊಗೆ ಹಾಕೊಂಡೈತೆ. ಸೊ ಹೊಗೆ ಹಾಕೊಂಡಿದ್ದಕ್ಕೆ ಬೇರೆ ಒಂದು ಐಟಮ್ ತರಿಸಿ ಇದಕ್ಕೆ, ಅದನ್ನು ಗೋಪ್ರೋಯಿಂದನೇ ತರಿಸ್ಬೇಕು. ಗೋಪ್ರೋಗೆ ಬೇರೆ ಇನ್ಯಾವುದು ಹಾಕಿದ್ರೂ ವರ್ಕ್ ಆಗೋಲ್ಲ. ನಾನು ಹೇಳಿಲ್ವಾ, ಇದೊಂದು ಕೇಬಲ್ಲೇ 1,500 - 2,000 ರೂಪಾಯಿ ಇರುತ್ತೆ, ಒಂದೊಂದ್ಸಲ ಇನ್ನೂ ಜಾಸ್ತಿ ಇರುತ್ತೆ. ಸೊ ಇದನ್ನು ಹುಷಾರಾಗಿ ನೋಡ್ಕೋಬೇಕು. ನೋಡಿ ಫುಲ್ ಎಷ್ಟು ತಿಕ್ನೆಸ್ ಕಡಿಮೆ ಇದೆ ಅಂತಂದರೆ ಮುಗೀತು. ಇದಕ್ಕೆ ಏನು ಒಂದು 50 - 100 ರೂಪಾಯಿ, 50 ರೂಪಾಯಿನೇ ಜಾಸ್ತಿ, ಇದಕ್ಕೆ 100 ರೂಪಾಯಿ ಅಲ್ಲ. ಸೊ ಆ ರೇಂಜಲ್ಲಿ ಇರುತ್ತೆ ಇದು ಕ್ವಾಲಿಟಿ. ಸದ್ಯಕ್ಕೆ ಇದು ಹೋಯ್ತಾ, ಇವಾಗ ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಯಾವುದೋ ಆಪ್ಷನ್ನೇ ಇಲ್ಲ. ಸೊ ಹಾಗಾಗಿ ನೋಡಿ, ಮೀಡಿಯಾ ಮೋಡ್ ಅಂದ್ಬಿಟ್ಟು ಇದು ತರಿಸಿನಿ. ನನ್ನ ಹತ್ರ ಇರೋ ಗೋಪ್ರೋ ಬಂದು Hero 9. ಸೊ ಇದು Hero 9ಗೂ ಸಪೋರ್ಟ್ ಮಾಡುತ್ತೆ. ಇದು ಮೀಡಿಯಾ ಮೋಡ್ ಅಂದ್ಬಿಟ್ಟು. ಸೊ ಇದನ್ನು ತರಿಸಿನಿ. ಇದ್ರ ಪ್ರೈಸ್ ನೋಡಿ ನೀವೇ ಆಶ್ಚರ್ಯ ಮಾಡೋದು. ಬರೀ ಇದು ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ, ಇನ್ನೇನಕ್ಕೆ ಇಲ್ಲ. ಕ್ಯಾಮ್ರಾ ಎಲ್ಲ ಸಪ್ರೇಟ್ ಆಗೈತೆ, ಅದನ್ನ ಇಟ್ಕೊಂಡು ಏನು ಬೇಕಾದ್ರೆ ಮಾಡ್ಬೋದು. ಬರೀ ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಇದು ಫೇಲ್ ಆಯಿತಾ. ಸೊ ನೋಡಿ ಇದ್ರ ಪ್ರೈಸು 8,700 ರೂಪಾಯಿ. ಇದರಲ್ಲಿ ಏನೂ ಇಲ್ಲ, ಬರೀ ಕನೆಕ್ಷನ್ನು, ಒಂದು ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ, ಒಂದು ಆಡಿಯೋ ಔಟ್ಪುಟ್ ತೊಗೊಳಕ್ಕೆ. ಯಾಕಂದರೆ ಗೋಪ್ರೋಲ್ಲಿ ಡೈರೆಕ್ಟಾಗಿ ಆಡಿಯೋ ಔಟ್ಪುಟ್ ಕನೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಇವಾಗ ಇದು ಹೋಯ್ತಾ. ಸೊ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂದ್ಬಿಟ್ಟು ನೋಡಿ ಈ ಮೀಡಿಯಾ ಮೋಡ್ ತೊಗೊಂಡಿದ್ದೀನಿ. ಸೊ ಇದನ್ನು ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಇದು ಅಥವಾ ಇದು ಇಲ್ಲ ಅಂತಂದರೆ ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲ್ಲ. ಇದು ಎರಡು ಬೇಕೇ ಬೇಕು. ಅದು ಇಟ್ಕೊಂಡು ಮೈಕೆಲ್ಲ ಬೇರೆ ಯಾವ್ದು ಯೂಸ್ ಮಾಡ್ತೀರಾ ಓಕೆ. ಸೊ ಇದೆರಡರಲ್ಲಿ ಯಾವ್ದಾರ ಒಂದು ಬೇಕೇ ಬೇಕು. ಇದು ಹೊಗೆ ಆಯಿತು, ಇದನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಅನ್ಬಾಕ್ಸ್ ಮಾಡೋ ಬನ್ನಿ ಇವಾಗ. ಇದು ಅಷ್ಟೇ ಒರಿಜಿನಲ್ ಗೋಪ್ರೋದೆ, ಇಲ್ಲ ಅಂತಂದ್ರೆ ಆಗಲ್ಲ. ನೋಡಿ ಹೆಂಗಿದೆ ಬಾಕ್ಸು ಅಂತ. ಲಿಮಿಟೆಡ್ ಲೈಫ್ ಟೈಮ್ ವಾರಂಟಿ ಅಂತೆ, ಅದೇನಂತ ಗೊತ್ತಿಲ್ಲ. ಓಪನ್ ಮಾಡೋಕ್ಕೆಲ್ಲೂ ಆಪ್ಷನ್ನೇ ಕೊಟ್ಟಿಲ್ಲ. ಸೊ ಫುಲ್ಲೆಲ್ಲ ಗಮ್ ಹಾಕ್ತಿದ್ದಾರೆ. ಇದು ಚಿಂದಿ ಪೇಪರು. ಸೊ ಹೆಂಗೆ ಮೌಂಟ್ ಮಾಡಬೇಕು ಅದು ಇದು ಅಂತ ಕೊಟ್ಟಿರ್ತಾರೆ. ಬ್ರ್ಯಾಂಡು ಅದಕ್ಕೆ ಪಕ್ಕಾ ಫಿಕ್ಸ್ ಮಾಡಿದ್ದಾರೆ. ಇದೊಂದು ಸ್ಕ್ರೂ ಕೊಟ್ಟಿದ್ದಾರೆ ಮೌಂಟ್ ಮಾಡೋಕ್ಕೆ. ಅದ್ರ ಜೊತೆಗೆ ಇದು ಹೆಲ್ಮೆಟ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಇದು ಮೈಕ್ಗೆ ಎಕ್ಸ್ಟರ್ನಲ್ ಮೈಕ್ ಹಾಕಿಲ್ಲ ಅಂದರೆ ಇದು ತೋರಿಸ್ತೀನಿ ಕನೆಕ್ಟ್ ಆಗುತ್ತೆ ಅಂತ. ಸೊ ನೋಡೋಕೆ ಬರೀ ಪ್ಲಾಸ್ಟಿಕ್ ಡಬ್ಬ ರೀತಿ ಇದೆಯಾ ನೋಡಿ. ಇದಕ್ಕೆ 1000 ರೂಪೀಸ್ ಆಗುತ್ತೆ. ಇದಕ್ಕೆ ಹತ್ತತ್ರ 7,000 - 8,000 ರೂಪಾಯಿ ಆಗುತ್ತೆ. ಈ ಕೆಲಸ ಇದು ಮಾಡುತ್ತೆ ಇವಾಗ. ಸೊ ಇದರೊಳಗೆ ಕ್ಯಾಮ್ರಾ ಬಂದುಬಿಡುತ್ತೆ. ಇದರಲ್ಲಾದರೆ ಸಪ್ರೇಟಾಗಿ ಈ ರೀತಿ ಫಿಕ್ಸ್ ಮಾಡ್ಕೋಬೇಕಿತ್ತು, ಇದು ಬೇಕಿತ್ತು ಕೇಸು. ಸದ್ಯಕ್ಕೆ ಆ ರೀತಿದೆಲ್ಲ ಏನಿಲ್ಲ ನೋಡಿ, ಈ ರೀತಿ ಇದೆ. ಸೊ ಎಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಆಪ್ಷನ್ ಇರೋದು ಅಂದರೆ ನೋಡಿ, ಇಲ್ಲಿ HDMI ಇದೆ, ಟೈಪ್ ಸಿ ಇದೆ. ನಮಗೆ ಮೇಯ್ನ್ ಬೇಕಾಗಿರೋದು ಆಡಿಯೋಗೆ. ಚಾರ್ಜಿಂಗ್ ಬೇಕಾದ್ರೆ ಇಲ್ಲಿ ಹಾಕೋಬೋದು, ಚಾರ್ಜು ಆಗುತ್ತೆ. ಸೊ ರನ್ನಿಂಗಲ್ಲೇ ಬೇಕಾದ್ರೆ ಇದು ಆಡಿಯೋದು. ಸೊ ಹೀಗೆ ಫಸ್ಟು ಈ ವೈರ್ ಬರುತ್ತೆ. ಡೈರೆಕ್ಟಾಗಿ ನಾನು ಮೊದಲೇ ಹೇಳ್ದಂಗೆ ಇದಕ್ಕೂ ಅಷ್ಟೇ ಡೈರೆಕ್ಟಾಗಿ ಮೈಕ್ ವೈರ್ ಹಾಕೋಕ್ಕಾಗಲ್ಲ. ಡೈರೆಕ್ಟಾಗಿ ಈ ಥರ ಮೈಕ್ ವೈರ್ ಹಾಕೋಕ್ಕಾಗಲ್ಲ. ಫಸ್ಟು ಇದನ್ನು ಅಡಾಪ್ಟರ್ನ ಇಲ್ಲಿಗೆ ಹಾಕಬೇಕು. ಆಮೇಲೆ ಈ ಮೈಕ್ನ ಇಲ್ಲಿ ಕನೆಕ್ಟ್ ಮಾಡಬೇಕು. ಹೀಗೆ ಕನೆಕ್ಟ್ ಮಾಡಿದ್ರೆ ಮೈಕ್ ಆಡಿಯೋ ಕ್ಯಾಪ್ಚರ್ ಆಗೋದು. ಸೊ ಭಯಂಕರ ಕೆಲಸ ಐತೆ ನೋಡಿ. ಮೋಟೋ ವ್ಲಾಗ್ ಮಾಡೋದು ಎಷ್ಟು ಕಷ್ಟ
ಅಂತ ಗೊತ್ತಾಗುತ್ತೆ ನಿಮಗೆ ಆಡಿಯೋ ಕ್ಯಾಪ್ಚರ್ ಮಾಡೋದು. ಇದು ನಾನೊಬ್ಬನಿಗೆಲ್ಲ ಯಾರ್ಯಾರೆಲ್ಲ ಮೋಟೋ ವ್ಲಾಗ್ ಮಾಡ್ತಾರೋ ಅವ್ರೆಲ್ಲರಿಗೂ ಇದೇ ಸಮಸ್ಯೆನೇ ಇರುತ್ತೆ. ಆಡಿಯೋ ಕ್ಯಾಪ್ಚರ್ ಮಾಡೋದು ತುಂಬ ಹುಷಾರಾಗಿರಬೇಕು. ಜೊತೆಗೆ ಇದ್ದಕ್ಕಿದ್ದಂಗೆ ರೈಡಲ್ಲಿ ಹೋಗ್ಬೇಕಾದ್ರೆ ಈ ಮೈಕೆಲ್ಲ 1-2 ಇಟ್ಕೊಂಡಿರಬೇಕು. ಇದ್ದಕ್ಕಿದ್ದಂಗೆ ಫೇಲ್ ಆಗಿಬಿಡ್ತವೆ. ಫೇಲ್ ಆಯಿತು ಅಂದರೆ ಹೋಗೆ. ಸಿಟಿ ಏರಿಯಾದಲ್ಲಿ ರೈಡ್ ಮಾಡಬೇಕಾದ್ರೆ ಹೋದರೆ ಎಲ್ಲ ಪರ್ಚೇಸ್ ಮಾಡ್ಕೋಬೋದು. ಸೊ ನಾವು ಬೆಟ್ಟ ಗುಡ್ಡ ಅಲ್ಲಿ ಇಲ್ಲಿ ಕಾಡು ಗೀಡು ಅಂತ ಹೋಗ್ತಾ ಇರ್ತೀವಲ್ವ, ಅಲ್ಲೆಲ್ಲ ಹೋಗ್ಬಿಟ್ರೆ ಮಾತ್ರ ಹೋಗೆ ಕ್ಯಾಪ್ಚರೇ ಮಾಡೋಕ್ಕಾಗಲ್ಲ ಆಡಿಯೋನ. ಸೊ ನೋಡಿ ಹಿಂಗೈತೆ. ಇವಾಗ ಸದ್ಯಕ್ಕೆ ಇದನ್ನು ಒಳಗಡೆ ಹಾಕಬೇಕು. ಇದನ್ನು ಓಪನ್ ಮಾಡೋಣ. ನೋಡಿ ಈ ರೀತಿ ಓಪನ್ ಮಾಡಬೇಕು. ತುಂಬ ಹೊಡೆದೋಗುತ್ತೇನೋ ಅನ್ನೋ ಫೀಲ್ ಐತೆ ನನಗೆ. ಆ ರೇಂಜಲ್ಲಿ ಐತೆ, ಭಯ ಆಯ್ತೈತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಟೈಪ್ ಸಿ ಇದಿದೆ. ಟೈಪ್ ಸಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಈ ಕ್ಯಾಮ್ರಾದ ಇಲ್ಲಿ ಟೈಪ್ ಸಿ ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಫಿಕ್ಸ್ ಆಗಬೇಕಿದು. ಸೊ ಆ ಕಡೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಒಳಗೋಯ್ತಾ ಹಾಕಿ ಇಲ್ಲಿ ಹಾಕಿ ಮಾಡ್ಬಿಡೋದು. ನೋಡಿ ಇವಾಗ ಕ್ಯಾಮ್ರಾ ಹೆಂಗೆ ಕಾಣಿಸ್ತದೆ ಅಂತ. ಆಯಿತು. ಗೋಪ್ರೋ ಬರೋದು ನೋಡಿ, ಇಲ್ಲೊಂದು ಬಟನ್ ಪವರ್ ಆನ್ ಬಟನ್ನು, ಇದು ಆಕ್ಷನ್ ಬಟನ್ನು. ಸೊ 2 ಬಟನ್ ಬರೋದು, ಇನ್ಯಾವುದೂ ಇಲ್ಲ. ಇನ್ನೆಲ್ಲ ಟಚ್ ಸ್ಕ್ರೀನು. ಮೀಡಿಯಾ ಮೋಡ್ ಕನೆಕ್ಟೆಡ್ ಅಂತ ಬಂದ್ಬಿಡ್ತು ನೋಡಿ. ಹೆಲ್ಮೆಟ್ಟಿಗೆ ಮೌಂಟ್ ಮಾಡಿ ವೀಡಿಯೋ ಕ್ಯಾಪ್ಚರ್ ಮಾಡಬೇಕು, ಆಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂದರೆ ಇದೆಲ್ಲ ಬೇಕಾಗುತ್ತೆ. ಸೊ ನೀವು ಡೈರೆಕ್ಟಾಗಿ ಮಾಡಬೇಕು ಅಂದರೆ ನಾರ್ಮಲ್ ಕ್ಯಾಮ್ರಾದಲ್ಲೇ ನಿಮಗೆ ಆಡಿಯೋ ಎಲ್ಲ ಕ್ಯಾಪ್ಚರ್ ಆಗಿಬಿಡುತ್ತೆ. ಸೊ ಇದು ನೋಡಿ, ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಬೇರೆ ಕೊಟ್ಟಿದ್ದಾರೆ ಮೇಲ್ಗಡೆ. ಆಗಿದೆ ಕ್ಯಾಮ್ರಾ. ಸೊ ಆಡಿಯೋ ಕ್ಯಾಪ್ಚರ್ ಮಾಡೋಣ. ಫಸ್ಟು ನಾನು ಮೊದಲೇ ಹೇಳಿದಂಗೆ ಇದನ್ನು ಹಾಕಬೇಕು. ನೆಕ್ಸ್ಟು ಈ ವೈರು. ಚೆಕ್ ಮಾಡ್ತಾ ಇದ್ದೀನಿ ಮೈಕ್ನ. ಗೊತ್ತಾಗ್ತಾಯಿದೆ. ಇವಾಗ ಈ ಮೈಕ್ ಕನೆಕ್ಟ್ ಆಗಿದೆ. ಹೊಡಿತು ಅಂದರೆ ಇಲ್ಲಿ ನಿಮಗೆ ಚೇಂಜ್ ಆಗ್ತಾಯಿದೆ ನೋಡಿ. ಹಲೋ 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 ಟೆಸ್ಟಿಂಗ್ ಟೆಸ್ಟಿಂಗ್ ಹಲೋ 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 ಟೆಸ್ಟಿಂಗ್ ಟೆಸ್ಟಿಂಗ್ ಹಲೋ. ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ ಬನ್ನಿ. ಎಕ್ಸ್ಟರ್ನಲ್ ಮೈಕಲ್ಲೇ ಆಡಿಯೋ ಕ್ಯಾಪ್ಚರ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಇವಾಗ. ಹಲೋ 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 ಟೆಸ್ಟಿಂಗ್ ಟೆಸ್ಟಿಂಗ್ ಹಲೋ 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 ಟೆಸ್ಟಿಂಗ್ ಟೆಸ್ಟಿಂಗ್ ಹಲೋ. ಸೊ ವರ್ಕ್ ಆಗ್ತಾ ಇದೆ. ಮಿಷನ್ ಸಕ್ಸಸ್ಫುಲ್. ಸೊ ಇದನ್ನ ಇವಾಗ ಹೆಲ್ಮೆಟ್ಗೆಲ್ಲ ಮೌಂಟ್ ಮಾಡಬೇಕು ಮತ್ತು ಕೇಬಲೆಲ್ಲ ಹಾಕಬೇಕು. ಸೊ ಮೋಟೋ ವ್ಲಾಗ್ ನೋಡಿ ಇಷ್ಟೊಂದೆಲ್ಲ ಇದೆ ಬರೀ ಒಂದು ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ. ಇವಾಗ ಒಂದು 7,500 ರೂಪಾಯಿ ಮತ್ತೆ ಖರ್ಚು ಮಾಡಿದ್ದಾಯಿತು. ಇದು 4,500 ರೂಪಾಯಿ ಹೋಗಿದ್ದಕ್ಕೆ ನೋಡಿ. ಈ ಮೀಡಿಯಾ ಮೋಡ್ ತೊಗೊಂಡು ಇದಕ್ಕೊಂದು 7,500 ರೂಪಾಯಿ ಖರ್ಚು ಮಾಡಿದ್ದು ನೋಡಿ. ಈ ವಿಡಿಯೋ ಅಷ್ಟೇ. ಅನ್ಬಾಕ್ಸಿಂಗು, ಆಡಿಯೋ ಕ್ವಾಲಿಟಿ ಎಲ್ಲ ಚೆಕ್ ಮಾಡಾಯಿತು. ಸೊ ನಿಮಗೆ ತೋರಿಸ್ಬೇಕಿತ್ತು ಮೋಟೋ ವ್ಲಾಗ್ ಮಾಡಬೇಕಾದ್ರೆ ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಬರೀ ಕ್ಯಾಮ್ರಾ ತೊಗೊಂಡು ಮೌಂಟ್ ಮಾಡ್ಕೊಬಿಟ್ರೆ ಆಗಲ್ಲ. ಸೊ ಇಷ್ಟೊಂದೆಲ್ಲ ಕೆಲಸ ಇದೆ, ಇಷ್ಟೊಂದೆಲ್ಲ ಐಟಮ್ಗಳು ಬೇಕು ಬರೀ ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಅದು ನಿಮಗೂ ಗೊತ್ತಾಗಲಿ ಅಂತ ಒಂದು ವಿಡಿಯೋ ಮಾಡಿದೆ. ಸೊ ನೋಡಿ, ಮೋಟೋ ವ್ಲಾಗ್ ಮಾಡಬೇಕಂದ್ರೆ ಇಷ್ಟೊಂದೆಲ್ಲ ಬೇಕು. ಇದಕ್ಕೆ ಒಂದು 60,000-70,000 ರೂಪಾಯಿ ಆಗುತ್ತೆ. ಅದ್ರ ಜೊತೆಗೆ ಬ್ಯಾಟ್ರಿಗಳು ಬರುತ್ತೆ. 1-2 ಬ್ಯಾಟ್ರಿ ಬೇಕೇ ಬೇಕು. ಯಾಕಂದರೆ ಇದು ಬ್ಯಾಟ್ರಿ 35-40 ನಿಮಿಷ ಬರೋದು ದೊಡ್ಡ ವಿಷಯ. ಹಾಗಾಗಿ ಬ್ಯಾಟ್ರಿನೂ ಬೇಕು. ನಾವು ರೈಡ್ಗೆ ಹೋಗ್ಬೇಕಾದ್ರೆ ಬ್ಯಾಟ್ರಿ ಚಾರ್ಜ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದು ಬೇಕು. ಜೊತೆಗೆ ಈ ಹೆಲ್ಮೆಟ್ ಬೇಕು. ನೋಡಿ ಹೆಲ್ಮೆಟಲ್ಲೂ ಒಂದಷ್ಟು ಸೆಟಪ್ಗಳಿದೆ. ಅದಾದ ಈ ತಲೆ ಬೇಕು. ಈ ತಲೆನೂ ಆದಮೇಲೆ ಗಾಡಿ ಬೇಕು. ಹೌದು, ಆ ಗಾಡಿ ಯಾವ್ದು ಬೇಕಾದ್ರೆ ಆಗ್ಬೋದು. ಸೂಪರ್ ಬೈಕ್ಸ್ಗಳಾಗ್ಬೋದು, ನಾರ್ಮಲ್ ಬೈಕ್ ಆಗ್ಬೋದು, ಎಕ್ಸೆಲ್ ಆಗ್ಬೋದು, ಲೂನ್ ಆಗ್ಬೋದು. ಇವಾಗ ನಾನು EV ಸ್ಕೂಟರಲ್ಲಿ ರೈಡ್ ಮಾಡ್ತಾ ಇಲ್ವಾ, ಹಂಗೆ ನೋಡಿದ್ರಲ್ವ ಮೋಟೋ ವ್ಲಾಗ್ ಮಾಡೋಕ್ಕೆ ಏನೇನೆಲ್ಲ ಸೆಟಪ್ ಎಲ್ಲ ಬೇಕು, ಎಷ್ಟೆಲ್ಲ ಖರ್ಚಾಗುತ್ತೆ ಅಂತ. ಅದನ್ನು ಸೆಟಪ್ ಮಾಡೋಕ್ಕೆ ಒಂದು ತಲೆನೂ ಬೇಕು. ಸೊ ಅಷ್ಟೊಂದೆಲ್ಲ ಕೆಲಸ ಹಿಡಿತದು. ಸೊ ಈ ವಿಡಿಯೋನಾರ ಇಷ್ಟ ಆಯಿತು ಅಂದರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಜವಾಗ್ಲೂ ಮೋಟೋ ವ್ಲಾಗ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ನೋಡಿದಲ್ವಾ ಎಷ್ಟು ಖರ್ಚಾಗುತ್ತೆ, ಇದೆಲ್ಲ ಆಯಿತು ಅಂತ. ನಮಸ್ಕಾರ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.